ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದ್ರೆ ನಮ್ಮ ಮನೆಗೆ ಒಬ್ರು ಹೊಸ ಗೆಸ್ಟ್ ಬಂದಿದ್ದಾರೆ. ಅದ್ಯಾರು ಅಂದ್ರೆ ಕಿಚನ್ ಕ್ವೀನ್ ಪ್ರೆಸ್ಟೀಜ್ ಅವರ ಹೊಸ ಸ್ಟವ್. ಸೊ ಹೊಸ ಸ್ಟವ್ ಬಂದಿರೋದಕ್ಕೆ ಫಸ್ಟ್ ನಾನು ಸ್ವೀಟ್ ಏನಾದ್ರು ಮಾಡೋಣ ಅಂತ ಹೇಳಿ ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗ್ ಮಾಡಿದೆ ಅಂತ ನೋಡ್ಕೊಂಡ್ ಬರೋಣ. ತುಂಬಾ ಈಸಿಯಾಗಿ ಬೇಗ ಆಗೋ ತರ ಶಾವಿಗೆ ಪಾಯಸ ಮಾಡೋಣ. ಒಂದ್ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ಅದಕ್ಕೆ ಒಂದ್ 6-7 ಗೋಡಂಬಿ ಹಾಕೊಂಡಿದ್ದೀನಿ, ಒಂದು 10 ದ್ರಾಕ್ಷಿ ಹಾಕೊಂಡಿದ್ದೀನಿ. ಅದನ್ನ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ತುಪ್ಪದಲ್ಲೇ ಆದಷ್ಟು ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ ಈ ತರ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದ್ ಪ್ಲೇಟಿಗೆ ತೆಗೆದಿಟ್ಕೊಂಡು ಅದಕ್ಕೇನೆ 2 ಬೌಲ್ ಅಷ್ಟು ನಾನು ಶಾವ್ಗೆ ಹಾಕೊಂಡಿದ್ದೀನಿ. ಶಾವ್ಗೆ ಕೂಡ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡ್ರೆ ಅದು ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಶಾವ್ಗೆ ಪಾಯಸಗೆ ತುಪ್ಪ ಒಂಥರ ಟೇಸ್ಟ್ಫುಲ್ ಅಂಡ್ ಫ್ಲೇವರ್ಫುಲ್ ಅಂತಾನೆ ಹೇಳ್ಬೋದು. ಸೊ ನೋಡಿ ನೀಟಾಗಿ ಅದೇ ಪ್ಯಾನ್ ಅಲ್ಲಿ ತುಪ್ಪದಲ್ಲೇ ಶಾವಿಗೆ ಎಲ್ಲ ನಾನು ಫ್ರೈ ಮಾಡ್ಕೊಂತಾ ಇದೀನಿ. ನೋಡಿ ಇಷ್ಟ ಆಗಿದೆ ಇವಾಗ. ಸೊ ಅದಕ್ಕೇನೆ 2 ಬೌಲ್ ನಾನು ಸಕ್ಕರೆ ಆಡ್ ಮಾಡ್ಕೊಂತಾ ಇದೀನಿ. ನೋಡಿ 2 ಬೌಲ್ ಹಾಕೊಂಡಿದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ನೋಡ್ಕೊಂಡು ಹಾಕೊಬಹುದು. ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ 2ರಿಂದ 2.5 ಬೌಲ್ ಹಾಕೊಬಹುದು. ಕಡಿಮೆ ಅಂದ್ರೆ ಒಂದ್ 2 ಬೌಲ್ 1.5 ಬೌಲ್ ಸಾಕು ಅನ್ಸುತ್ತೆ. ಅದನ್ನ ಒಂದ್ ಕಡೆ ನಾನು ಹಾಲ್ನ ಕಾಯಕ್ ಇಟ್ಕೊಂಡಿದೀನಿ. ಸೊ ನೋಡಿ ಹಾಲ್ ಕಾಯ್ದಿದೆ. ಇದರಲ್ಲಿ ನಾನು 2 ಬೌಲ್ ಶಾವಿಗೆ ಹಾಕೊಂಡಿದ್ದೀನಿ. ಶಾವಿಗೆ ಯಾವ್ದ್ರಲ್ಲಿ ಹಾಕೊಂಡಿದ್ನೋ ಅದೇ ಬೌಲ್ ಅಲ್ಲಿ 2 ಬೌಲ್ ಹಾಲ್ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದೀನಿ. ಮತ್ತೆ ಇನ್ನ 2 ಬೌಲ್ ಹಾಲ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದೀನಿ. ಸೊ ನೋಡಿ ಇವಾಗ ಬೇಯ್ತಾ ಇದೆ. ಶಾವಿಗೆ ಸ್ವಲ್ಪ ಬೇಯೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಶಾವಿಗೆ ಬೆಂದಿದ ತಕ್ಷಣ ನಿಮಗೆ ಹಾಲ್ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಶಾವಿಗೆ ಪಾಯಸದ್ದು ಅದಕ್ಕೆ ನೋಡ್ಕೊಂಡು ಹಾಲ್ ಬೇಕಂದ್ರೆ ಮತ್ತೆ ಹಾಲ್ನ ಆಡ್ ಮಾಡ್ಕೊಬಹುದು. ಸೊ ಕೆಲವರು ಗಟ್ಟಿಗೆ ಮಾಡ್ಕೊಂತಾರೆ, ಇನ್ನ ಕೆಲವರು ತೆಳ್ಳ ಮಾಡ್ಕೊಳೋರು ಇರ್ತಾರೆ. ನೋಡ್ಕೊಂಡು ಆಡ್ ಮಾಡ್ಕೊಬೇಕು. ಸೊ ನಾನು ಏಲಕ್ಕಿ ಪೌಡರ್ನ ಆಡ್ ಮಾಡಿದ್ದೀನಿ. ಏಲಕ್ಕಿ ಪೌಡರ್ ಆದ್ಮೇಲೆ ಲಾಸ್ಟಿಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದಂತ ದ್ರಾಕ್ಷಿ ಗೋಡಂಬಿನ ಆಡ್ ಮಾಡಿ ಶಾವಿಗೆ ಪಾಯಸನ ಮಾಡಿದ್ದೀನಿ. ಸೊ ನೋಡಿ ಈ ತರ ಬಂದಿದೆ ಶಾವಿಗೆ ಪಾಯಸ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ಕ್ವಿಕ್ ಅಂಡ್ ಈಸಿಯಾಗಿ ಮಾಡೋ ಶಾವಿಗೆ ಪಾಯಸ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.